ರಾಹುಲ್, ಇನ್ನು ಮಲ್ಗೆ ಇದ್ಯಾ? ಎದ್ದಿಲ್ವಾ? ಓಕೆ, ಇವತ್ತಿನ ಬರ್ಡೇ ಅಂತ ಗೊತ್ತಿಲ್ವಾ? ಓ ಮೈ ಗಾಡ್. ಓಕೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಹಾ, ಒಂದ್ ಮಾತು. ಮತ್ತೆ ಇವತ್ತು ಸ್ವಿಮ್ಮಿಂಗ್ಗೆ ಹೋಗ್ಬೇಡ. ಇವತ್ತು ಬೇಗ ಬಾ, ಲೇಟ್ ಮಾಡ್ಬೇಡ. ನಾನ್ ನಿನ್ಗೆ ವೇಟ್ ಮಾಡ್ತಿರ್ತೀನಿ. ಓಕೆ ಅಪ್ಪ, ಥ್ಯಾಂಕ್ ಯು. ಇವತ್ತು ಸ್ವಿಮ್ಮಿಂಗ್ ಕ್ಯಾನ್ಸಲ್. ಯಾ ಡೋಂಟ್ ಎಕ್ಸೈಟ್. ಇವತ್ತು ಹೋಲ್ ಡೇ ನಿನ್ ಜೊತೆಲೇ ಇರ್ತೀನಮ್ಮ. ಹೌದಪ್ಪ. ಓಕೆ, ಬಂದ್ಬಿಡು. ಯಾ, ಐ ಆಮ್ ಸೋ ಹ್ಯಾಪಿ. ನಾನು ನೀನು ಸೇರ್ಕೊಂಡು ನಿನ್ ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಓಕೆ? ಓಕೆ. ಕೂಲ್. 10 minutes ಬಿಟ್ಟು ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಐ ಆಮ್ ಬಿಸಿ. ಬಾಯ್. ರಾಹುಲ್, ಒಂದ್ ಮಾತಾಡ್. ಹಲೋ ರಾಹುಲ್, ಹಲೋ. Oh my god.
ಹಾಯ್ ಮೀರಾ. ಹಾಯ್. ಕಮನ್ 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 ಬಾ ಕುತ್ಕೋ, ತುಂಬಾ ಅರ್ಜೆಂಟು. ಕಮನ್ ಕಮನ್ ಕಮನ್. ಕಮನ್ ಕಮನ್. ಏನಿಷ್ಟು ಅರ್ಜೆಂಟು? ಹೇಳ್ತೀನಿ ಬಾ. ಏ ರಾಹುಲ್, ಏನಿಷ್ಟೊಂದು ಅರ್ಜೆಂಟು? ಅಯ್ಯೋ ಸಿ. Happy birthday to me. Happy birthday to me. Happy birthday to me. ಅಬ್ಬಾ, ಆಗ್ಲೇ ಬೇರೆ ವಿಷಯಕ್ಕೆ ಫುಲ್ ಬ್ಯುಸಿ ಇದ್ದೆ. ಈಗ ಕಿಸ್ ಮಾಡು, ಫುಲ್ ಫೀಲ್ ಮಾಡ್ತೀನಿ. ಹೌದಾ? ಎಸ್. ಹತ್ರ ಬಾ. ಹಾ, ಇನ್ನೂ ಹತ್ರ ಬಾ. ಆ ಇಷ್ಟು ಜೋರಾಗ ಕಚ್ಚೋದು. ಸ್ವೀಟ್ ತಂದಿಲ್ಲ ಅಂತ ನನ್ ಕೆನ್ನೆನೆ ಸ್ವೀಟ್ ಅನ್ಕೊಂಡ್ಬಿಟ್ಯಾ? ಏ ಅರ್ಜೆಂಟ್ ಗುಡ್ತವ್ನೆ, ಅಷ್ಟು ಕಂಟ್ರೋಲ್ ಮಾಡಕ್ಕಾಗಲ್ವಾ ನಿನ್ಗೆ? ಆ ಏನ್ನ? ಫಸ್ಟು ನಿನ್ ಪ್ಯಾಂಟ್ ನೋಡ್ಕೋ. ಪ್ಯಾಂಟಾ? ಛೇ, ಇದು ಹೆಂಗಾಯ್ತು? ಆ ರೀತಿ ಏನು ಇಲ್ಲ, ಆಯ್ತಾ? ಇನ್ ಹೆಂಗೆ? ಹ ಹೇಳು. ಛೇ,
ಇಲ್ಲೇನೋ ಆಗ್ತಾ ಇದೆ. ಹೌದು ಹೌದು ಹೌದು, ಇಲ್ಲೇನೋ ನಡೀತಾ ಇದೆ. ಏನ್ ಕಾರಣ ಇರ್ಬೋದು? ಛೇ, ಅದೇನಿರ್ಬೋದು? Hi, I'm Meera. ಹಾಯ್, ಐ ಆಮ್ ರಾಹುಲ್. ನಾನು ಸ್ವಿಮ್ಮಿಂಗ್ ಕಲಿಬೇಕು. ವೈ ನಾಟ್? ಕಮ್ ಆನ್ ಯಾ. Slowly. Hey, good. You are fast in learning. Thank you. Rahul, you're a good swimmer. Hey, thank you. ಬಟ್ ನಾನು ಕೂಡ ಒಳ್ಳೆ ಸ್ವಿಮ್ಮರ್. ಅದ್ ನಿಮಗೆ ಗೊತ್ತಿಲ್ಲ ಅಷ್ಟೇ. Well, I'm impressed. Just for fun. Be bold. Come. Come. Come on. ಹಾ, ದೋಸ್ತಿಗೆ ಫೋನ್ ಮಾಡ್ತಾವ್. ಮಾಲಿಬಾಯಿ, ಹಾ ದೋಸ್ತಿ, ಹೇಗಿದ್ದೀರಾ? ನಮ್ದಕ್ಕೆ ಚಂದಾಗೆ ಐತೆ. ನೀವು ಹೇಗಿದ್ದೀರಾ ದೋಸ್ತಿ? ಐ ಆಮ್ ಫೈನ್. ಹಾ, ಏನಾದ್ರೂ ಒಳ್ಳೆ ವಿಷಯ? ನಮ್ದಕ್ಕೆ ಕೆಲಸ ಹುಡ್ಕಕ್ಕೆ ಸಿಟಿಗೆ ಬರ್ತಾವು. ಓ ಹಲೋ 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 ದೋಸ್ತಿ. ಏಯ್, ಸಾರಿ 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 ದೋಸ್ತಿ. ಏನ್ ಸಮಾಚಾರ? ನಾವು ಬಂದ ತಕ್ಷಣ ನಿಮ್ದು ಗರ್ಕೆ ಹೆಜ್ಜೆ ಇಡೋದು. ಓ, ನೀವು ಬಂದ್ಬಿಡಿ, ಇಬ್ರು ಸೇರಿ ಕೆಲಸ ಹುಡ್ಕಾನ. ಹಾ, ಬಾಯ್ ದೋಸ್ತಿ ದೋಸ್ತಿ ದೋಸ್ತಿ. ಬಾಯ್ ಬಾಯ್. ದೋಸ್ತಿ ದೋಸ್ತಿ. ಛೇ, ಕಟ್ಗೆ ಆಗೋಯ್ತು.
ಯಾರೋ ಏನು ಮತ್ತೆ ಅವಳು ಸಿಕ್ಕಿದ್ರೆ ಅದೇ ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಪೆನ್ನ ಸ್ವಲ್ಪ ಯೂಸ್ ಮಾಡ್ಕೋಬೋದಾ? ಹಲೋ ಟರ್ನಿಂಗ್ ಪಾಯಿಂಟ್. ಹಲೋ, ಪೆನ್ ಪ್ಲೀಸ್. ತಗೊಳ್ಳಿ ಪೆನ್. ಥ್ಯಾಂಕ್ ಯು. ಹಲೋ ಮಗಳೇ. ಹಲೋ ಡ್ಯಾಡಿ, ಅಮೌಂಟ್ ಡ್ರಾ ಮಾಡ್ಕೊಳಕ್ಕೆ ಬ್ಯಾಂಕಿಗೆ ಬಂದಿದ್ದೀನಿ. ಸಾರಿ ಕಣ, ನಿನ್ನೆ ದುಡ್ಡು ಡೆಪಾಸಿಟ್ ಮಾಡೋಕ್ಕಾಗಿಲ್ಲ. ಡ್ಯಾಡಿ, ನಾನು ಆಲ್ರೆಡಿ ಬ್ಯಾಂಕಲ್ಲಿ ಇದ್ದೀನಿ. ಬೇಜಾರು ಮಾಡ್ಕೋಬೇಡ, ನಾನೀಗ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಇನ್ನು 1 ಅವರ್ ಅಲ್ಲೇ ಇದ್ದು ದುಡ್ಡನ್ನ ಡ್ರಾ ಮಾಡ್ಕೊಂಡು ಹೋಗು ನಿಶಾ. ಸರಿನಾ ಕಂದ? ಮಗಳೇ, ನೀನಿಷ್ಟು ಅಡ್ವಾನ್ಸ್ ಆಗಿರೋದು ನೋಡಿದ್ರೆ ನಿನ್ನ ಲೈಫ್ಗೆ ಒಳ್ಳೇದಲ್ಲ ಕಣೋ. ನೀನೇನು ಹೇಳ್ಬೇಕು ಅನ್ಕೊಂಡಿದೀಯಾ? ನಾನು ಏನು ಹೇಳ್ತೀನಿ ಅಂತಂದ್ರೆ, ನೀನು ಬ್ಯಾಂಕ್ ಹೋಗೋದಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಬೇಕಾಗಿತ್ತು. ಸರಿ ನಿಶಾ, ಹೋಗ್ಲಿ ಬಿಡು. ನಿಶಾ, ಅವರಲ್ಲೇ ಇದ್ದು ಡ್ರಾ ಮಾಡ್ಕೊಂಡು ಹೋಗೋ ಕಂದ. ಸರಿನಮ್ಮ? ಸರಿ, ಇವಾಗ ನಾನು ಏನು ಮಾಡಲಿ? ಹಲೋ ಡ್ಯಾಡಿ, ಇವಾಗ ಅಮೌಂಟ್ ಡ್ರಾ ಮಾಡ್ಕೋಬೋದಾ? ಕಂದ, ಮಕ್ಕಳನ್ನ ತಿದ್ದೋದಕ್ಕೆ ತಂದೆ ತಾಯಿಗಳು ತುಂಬಾನೇ ಕಷ್ಟಪಡ್ತಾರೆ ಕಣೋ. ಆದ್ರೆ ಆ ವಿಚಾರದಲ್ಲಿ ನಾನು ತುಂಬಾನೇ ಲಕ್ಕಿ. ಡ್ಯಾಡಿ. ಓಕೆ ಓಕೆ ಓಕೆ, ನೀನ್ ಅಪ್ಪನ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಮೊದಲು ಬಿಟ್ಟು ಈಗ ಕ್ಯಾಶ್ನ ಡ್ರಾ ಮಾಡ್ಕೊಂಡು ಮನೆಗೆ ಹುಷಾರಾಗಿ ಹೋಗಮ್ಮ. ಟೇಕ್ ಕೇರ್, ಬಾಯ್. ಎಕ್ಸ್ಕ್ಯೂಸ್ ಮೀ, 1 ಅವರ್ ನಾನು ನಿಮ್ಮ ಜೊತೆನೆಲ್ಲೇ ಇದ್ದೆ. ವಾಟ್? 1 ಅವರಿಂದ ನೀವು ನನ್ನ ಜೊತೆ ಇದ್ರಾ? ವಾಟ್ ಯು ಮೀನ್? ಹೇ, ಹಲೋ, ಐ ಮೀನ್ 1 ಅವರ್ ನನ್ನ ಪೆನ್ ನಿಮ್ಮ ಜೊತೆ ಇತ್ತು ಅಂತ ಹೇಳಕ್ ಬಂದೆ ಅಷ್ಟೇ. ಓ, ಐ ಆಮ್ ಸಾರಿ. ಥ್ಯಾಂಕ್ ಯು. ಇಟ್ಸ್ ಓಕೆ, ಪೆನ್ ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಏನು ಹೆಲ್ಪ್? ನಿಶಾ ಅನ್ನೋ ಹೆಸರು ತುಂಬಾನೇ ಸುಂದರವಾಗಿದೆ. ಆಹಾ, ನೀವು ಅದಕ್ಕಿಂತ ಸುಂದರವಾಗಿದ್ದೀರಾ. ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ನ ಬರ್ಕೊಡ್ತೀರಾ? ನಿಮಗೆ ಕಷ್ಟ ಆದ್ರೆ ಹೇಳಿ, ನಾನೇ ಬರ್ಕೋತೀನಿ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಸುಂದರವಾಗಿದ್ರೆ ಮೊಬೈಲ್ ನಂಬರ್ ಕೇಳ್ತೀಯಾ? ಏನ್ ಮಾಡ್ತಿದ್ದಾಳೆ? All the best. Bye. Okay.
1 2 3 6 7 8 9 10. ಹಾಂ, ಕರೆಕ್ಟಾಗಿದೆ. ಹಾಂ, ನಿಶಾ ನಿಶಾ ನಿಶಾ, ಇನ್ನು ಹತ್ತಿರ ಹತ್ತಿರ ಬರುವೆಯ. ಇದೇನಿದು? ನನ್ನ ಮೈಂಡ್ ವಾಯ್ಸೇ ಎಲ್ರಿಗೂ ರಿಂಗ್ ಟೋನ್ ಆಗಿಬಿಟ್ಟಿದೆಯಲ್ಲ. ಇರಲಿ ಇರಲಿ. ಹಾ, ಹಲೋ ಹಲೋ ಹಲೋ. ಹಾ, ಯಾವುದೋ ಗಂಡ್ಸ್ ವಾಯ್ಸ್ ಥರ ಇದೆಯಲ್ಲ. ಅವರಪ್ಪ ಇರಬೇಕು. ಇರಲಿ ಇರಲಿ, ಮೇಂಟೈನ್ ಮಾಡೋಣ. ಹಲೋ, ನಮಸ್ಕಾರ ಸರ್. ನಾನು ರಾಹುಲ್ ಅಂತ ಮಾತಾಡೋದು. ಐ ಆಮ್ ಫ್ರಮ್ RCCI ಬ್ಯಾಂಕ್ ರಿಗಾರ್ಡಿಂಗ್ ಕ್ರೆಡಿಟ್ ಕಾರ್ಡ್ ಸರ್. ಕುಡ್ ಐ ಸ್ಪೀಕ್ ಟು ಮಿಸ್ ನಿಶಾ ಪ್ಲೀಸ್? ನೀನು ಕ್ರೆಡಿಟ್ ಕಾರ್ಡ್ ತಗೊಂಡು ಅದನ್ನೆಲ್ಲೋ ಇಟ್ಕೊಳ್ಳಿ. ಆ 1 ಲಕ್ಷ ಕ್ರೆಡಿಟ್ ಅಂತ ಕಾರ್ಡ್ ಕೊಟ್ಟು ಒಂದ್ ಸಾರಿ ಹಾಕಿ ತೆಗೆದು ಬಿಟ್ರೆ 10 ಲಕ್ಷ ಕೊಟ್ಟಿದೀವಂತ ಹೇಳಿ ರೌಡಿಗಳನ್ನ ಮನೆ ಹತ್ರ ಕಳಿಸಿ ಅವ್ರ ಹತ್ರ ವಸೂಲು ಮಾಡ್ತೀರಾ, ನಮ್ಗೆ ಅವಮಾನ ಮಾಡ್ತೀರಾ. ಸರ್ ಸರ್ हाय दोस्ती, अरे इसकी घर का काला काला है. हाँ, थैंक यू, अच्छा दिखता है. ದೋಸ್ತಿ, ಅರೆ ದೋಸ್ತಿ, ನಮ್ದಕ್ಕೆ ಬಂದು ಆಯ್ತು. ಅರೆ ನಿಮ್ದು ಯಾಕೆ ಹೆಂಗೆ ಮಲಗೈತೆ? ಏನಾಯ್ತು? ಅಲಿಬೈ ನಮ್ದಕ್ಕೆ ಹಿಡ್ಕೊಂಡು ಫಸ್ಟ್ ಎಬ್ರಿಸಿ. ಅರೆ ಊಟ ಹೇಳ್ತಾರೆ. ಅರೆ ದೋಸ್ತಿ, ನಮ್ದಕ್ಕೆ ಭೂಕಂಪ ಆದ್ರೆ ಸ್ಟಡಿಯಾಗೆ ಇರ್ತೀವಿ. ನಿಮ್ದು ಯಾಕೆ ಹಿಂಗೈತೆ? ಅರೆ ಕ್ಯಾರೆ, ಯಾರನ ಮಾಡಿದ್ರ ಹೇಳಿ, ಅವ್ರದಕ್ಕೆ ನಮ್ದು ಮಾರ್ಬಿಡ್ತೀವಿ. ಅವಂದ್ ಮಾರ್ತೀಯೋ ನಂದ್ ಮಾರ್ತೀಯೋ? ಫಸ್ಟು ಕನ್ನಡ ಸರಿಯಾಗಿ ಕಲ್ತ್ಕೊಳ್ಳಿ. ಕುತ್ಕೊಳ್ಳಿ. ಹಾ, ಥ್ಯಾಂಕ್ ಯು. ಆಲಿಬೈ, ಬಿಸಿ ಅಲ್ವಾ ರೆಡಿ? ಆಲಿಬೈ ತಗೊಳ್ಳಿ ಅಲ್ವಾ. ಹಲೋ, ಕ್ಯಾರೆ? ಅರೆ ನಮ್ದಕ್ಕೆ ಅಮ್ಮಗೆ ಇಲ್ಲ, ಅಪ್ಪಗೂ ಇಲ್ಲ. ಅರೆ ಇಸ್ಕೆ ಡ್ಯಾಡಿಗೂ ಇಲ್ಲ, ಮಮ್ಮಿಗೂ ಇಲ್ಲ. ಇನ್ನ ಓ ಸಿಸ್ಟರ್ ಇಲ್ಲಿಂದ ಬರ್ತಾರೆ ರೀ. ಓಯ್ಪ, ಶಾದಿಗೆ ಆಗಿಲ್ಲ, ನಾ ಬೀವಿ ಎಲ್ಲಿಂದ ಬರ್ತಾರೆ? ಅರೆ ಫ್ಯೂಚರ್ ವೈಫ್ಗೆ ರೇಪು ಮಾಡ್ತಾರೆ. ಏ ದೋಸ್ತಿ, ಏ ಆದ್ಮಿ ಎಲ್ಲಿ ಸಿಕ್ಕಿದ್ರು 3 ನಿಮಿಷದಲ್ಲಿ 3 ಜನರೇಷನ್ಗೆ ರೇಪು ಮಾಡ್ತಾರೆ. ಏ ಬಡ ರೇಪಿಸ್ಟ್ ವಾಲಾ ಏ. ಅರೆ ದೋಸ್ತಿ, ನಮ್ದಕ್ಕೆ ಹಲ್ವಾ ಕೊಡ್ತಾರೆ. ಅರೆ ಆಲಿಬೈ, ಏ ದೋಸ್ತಿ, ಅವರು ನಿಮ್ದಕ್ಕೆ ಎಲ್ಲಿ ಸಿಕ್ಕಿದ್ರು 3 ನಿಮಿಷದಲ್ಲಿ 3 ಜನರೇಷನ್ಗೆ ಆಗೋಷ್ಟು ರೇಪು ಮಾಡ್ತಾರೆ. ಆಲಿಬೈ ಈಗ ತಾನೇ 5 ನಿಮಿಷದ ಮುಂಚೆ ಮೇ ತಾಕತ್ ವಾಲಾ ಹೂ ರೆಹನಾ ತೋ ಮೇರೆ ಜೈಸೆ ರೆಹನಾ ಅಂತ ಹೇಳಿದ್ರಿ. ಈಗ ನಿಮ್ ತಾಕತ್ ಎಲ್ಲಿ ಹೋಯ್ತು? ಆ ವಿಷಯಗೆ ಬಿಡಿ, ಮ್ಯಾಟ್ರಿಗೆ ಬನ್ನಿ. ಕೂಲ್ ಸಾರಿ ಆಲಿಬೈ, ಅದೊಂದು ಸಣ್ಣ ಕತೆ ಆಲಿಬೈ. ಸಣ್ಣ ಕತೆ ನಮ್ದಕ್ಕೂ ಹೇಳಿ, ನಮಗೂ ಇಂಪ್ರೆಸ್ ಆಗ್ಬಿಟ್ಟಿದೆ. ಏನ್ ಗೊತ್ತಾ ಆಲಿಬೈ, ರೋಡಲ್ಲಿ ಒಂದ್ಸಲ ಹಾಗೆ ಹೋಗ್ತಾ ಇದೆ, ಎದುರುಗಡೆ ಒಂದು ಸುಂದರವಾದ ಹುಡುಗಿ. ಓ ಲವ್ ಸ್ಟೋರಿ. ನಮ್ದಕ್ಕೆ ಏನು ಸಾಯ್ಬೇಕಾ ಹೇಳಿ? ಅಯ್ಯೋ, ನೀವು ಸಾಯೋಗಿದೆ ಸತ್ತೋಗ್ಬಿಡಿ. ಆದ್ರೆ ಸಾಯಕ್ಕೆ ನಾವು ಮುಂಚೆ ಆ ಹುಡುಗಿನ ಬೀಳ್ಸ್ಕೊಳ್ಳೋ ಒಂದು ಐಡಿಯಾ ಕೊಟ್ಬಿಟ್ಟು ಸತ್ತೋಗ್ಬಿಡಿ. ಐಡಿಯಾಗೆ ಇಲ್ಲ, ವೋಡಾಫೋನ್ಗೆ ಐತೆ, ಏರ್ಟೆಲ್ಗೆ ಐತೆ. ठीक है ಆಲಿಬೈ, ಜೋಕ್ಗೆ ಬಿಡಿ, ಒಂದು ಒಳ್ಳೆ ಐಡಿಯಾ ಕೊಡಿ. ಸರಿ ದೋಸ್ತಿ, ನಿಮ್ದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ 100 ಐಡಿಯಾಗೆ ಬರುತ್ತೆ, ಅದರಲ್ಲಿ ಒಂದು ಫಾಲೋ ಮಾಡಿ. ನಮ್ದು ನಿಮ್ದಕ್ಕೆ
ಫಾಲೋಗೆ ಮಾಡ್ತಾರೆ. ಥ್ಯಾಂಕ್ ಯು. Ali bhai, come on. Ali bhai, ಅಲ್ಲಿ ಫೋನ್ ಇದೆ ನೋಡು, ತಗೊಂಡು ಹಾಗೆ ಕಿಲಾಡಿ ಅನ್ಕೋ ಕಿಲಾಡಿ. ಎಕ್ಸ್ಕ್ಯೂಸ್ ಮೀ, ಈ ಫೋನ್ ನಿಮ್ದೇನಾ? ಯಾಕೋ ನನ್ನಿಂದೇನೆ ಬಿದ್ದಿರೋ ಹಾಗಿದೆಯಲ್ಲ. ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾನಾ? ಇರ್ಲಿ, ಮುಂದೆ ನೋಡೋಣ. ಚೋಕ್ರಿಕ ಮೊಬೈಲು ಎಸ್ಕೇಪ್. ಹೆಂಗಿದೆ ಐಡಿಯಾ? ಈಗಲೇ ಮನೆಗೆ ಹೋಗೋಣ. ಆಯ್ತು. ಈ ಡ್ರೆಸ್ ಅಲ್ಲ, ಬೇಡಪ್ಪ, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಕಮಾನ್ ದೋಸ್ತಿ, ಕಮಾನ್. ಐ ದೋಸ್ತಿ, ಅರೆ ಅರೆ Love you, ನಿಶಾ. ಮುತ್ತು ಕೊಡ್ತಾರೆ. ಇನ್ನ ಹುಡುಗಿ ಸಿಕ್ಕಿದ್ರೆ ನಿಮ್ದಕ್ಕೆ ಸುಮ್ನೆ ಬಿಡ್ತಾರೆ. ಇನ್ನ ಮೊಬೈಲ್ಗೆ ವೈರಸ್ ಅಟ್ಯಾಕ್ ಆಗಿದ್ರೆ ಮೊಬೈಲ್ಗೆ ಹೆಂಗೆ ಹಾಕ್ಬಿಡ್ತಾರೆ. ಜಲ್ದಿ ಫೋನ್ ಮಾಡ್ಕೊಡು. ಕೊಡಿ, ಡಯಲ್ ಮಾಡ್ತೀನಿ. ಹೇ ದೋಸ್ತಿ ದೋಸ್ತಿ, ಹಲೋ, ಯಾರು? ಹಲೋ, ಇತ್ಲಾ ಕಡೆಯಿಂದ ಆಲಿ ಬಾತ್ ಕರೋ. ನಿಮ್ದು ಹತ್ರ ನಮ್ದು ಮಾತಾಡ್ಬೋದಾ? ಏನ್ ವಿಷಯ? ನಮ್ದು ಮೊಬೈಲು ನಿಮ್ದು ಹತ್ರ ಹೆಂಗೆ ಬಂತು? ಹೌದಾ, ಇದು ನನ್ನ ಮೊಬೈಲು, ನಿಮ್ಮ ಮೊಬೈಲ್ ಹೇಗಾಗುತ್ತೆ? ನಾನು ಅದನ್ನೇ ಹೇಳ್ತಾ ಇರೋದು. ಅದು ನಮ್ದು ಮೊಬೈಲು, ಇದು ನಿಮ್ದು ಮೊಬೈಲು. ಸಬಾಸ್. ನಿಮ್ ಮೊಬೈಲ್ ಇಂದನೇ ಕಾಲ್ ಮಾಡ್ತಾ ಇದ್ದೀನಿ ನೋಡಿ. ಹೌದಾ? ಅಯ್ಯೋ ಹೌದಲ್ಲ, ನನ್ನ ಮೊಬೈಲ್ ನಂಬರಿಂದ ನನಗೆ ಕಾಲ್ ಬಂದಿದೆ. ಹಲೋ ಅಲ್ಲಿ ಸರ್, ಇದು ಹೇಗಾಯಿತು ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಮೊಬೈಲ್ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದು? ಒಂದು ಕೆಲಸ ಮಾಡಿ, ನಿಮ್ದಕ್ಕೆ ಅಡ್ರೆಸ್ ಹೇಳಿ, ನಮ್ದಕ್ಕೆ ತಂದು ಕೊಡ್ತೀವಿ. ಹಾಂ ಸರಿ ಸರ್, ಓಕೆ. ನನ್ನ ಅಡ್ರೆಸ್ ತಗೊಳ್ಳಿ. ನಂಬರ್ 3/7 3rd ಕ್ರಾಸ್ ಫಸ್ಟ್ ಸ್ಟೇಜ್, ಓಕೆ ಓಕೆ, ಥ್ಯಾಂಕ್ ಯು. ದೋಸ್ತಿ, ನಿಮ್ದು ಪ್ಯಾರ್ ಕೆ ಘರ್. ಹಾ, ಅಲ್ಲೇ ಮೇಲ್ಗಡೆ ಇರ್ಬೇಕು ಮನೆ. ಬನ್ನಿ ಬನ್ನಿ. ಹಲೋ, ಓಪನ್ ದ ಡೋರ್. ಹಲೋ ಹಲೋ. ಟೆಂಪಲ್ಗೆ ಹಿಂದಿನ ಮನೆ ಸರಿ. ನಿಶಾಗೆ ಯಾರು? ನಾನೇ ನಿಶಾ. ಯಾರು ನೀವು? ಯೋಸಿ. ಓ, ಮೊಬೈಲ್ ಅಲ್ಲಿ ಅಲ್ವಾ ನೀವು? ಯಾ ಯಾ ಯಾ. ಒಂದು ನಿಮಿಷ, ಮೊಬೈಲ್ ತರ್ತೀನಿ. ದೋಸ್ತಿ, ಇರು ಇರು. ಸರಿ. ತಗೊಳ್ಳಿ ನಿಮ್ಮ ಮೊಬೈಲ್.
ನಾನಿರೋ ಜಾಗಕ್ಕೆ ತಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅರೆ ನಿಮ್ದಕ್ಕೆ ನಮ್ದು ಮಾತಾಡ್ಬೋದಾ? ಹಾಂ ಹೇಳಿ, ಮೊಬೈಲ್ ಹೇಗೆ ಎಕ್ಸ್ಚೇಂಜ್ ಆಯಿತು? ಅದು ನಿಮ್ದಕ್ಕೆ ಗೊತ್ತಿಲ್ಲದ ನೀವು ನಡೆದಿರ್ತಕ್ಕಂಥ ಒಂದು ಸಣ್ಣ ಕಹಾನಿ. ನಿಮ್ದಕ್ಕೆ ಇಂಪ್ರೆಸ್ ಇದ್ರೆ ಹೇಳ್ಬೋದಾ? ಅದು ಇಂಪ್ರೆಸ್ ಅಲ್ಲ, ಇಂಟ್ರೆಸ್ಟ್. ಏನೋ ಹೇಳಿ ಕೇಳೋಣ. ಅರೆ ಅಂತ ಸೀರಿಯಸ್ ಕಹಾನಿ ಏನು ಅಲ್ಲ. ನಮ್ದು ಫ್ರೆಂಡು ರಾಹುಲ್ ಅಂತ, ಅವಂದು ನಿಮ್ದಿಗೆ ಗೊತ್ತು, ನೀವು ಅವನ್ಗೆ ಗೊತ್ತು. ನನಗೆ ಗೊತ್ತಾ? ಅರೆ ಪೂರಾಗೆ ಹೇಳೋದನ್ನ ಕೇಳಿ, ಆಗ ಗೊತ್ತಾಗುತ್ತೆ. ಸರಿ, ಪೂರಾಗೆ ಹೇಳಿ. ಅರೆ ಏಕ್ ತಿನ್ಕ ನಿಮ್ದು ನೋಡ್ಬಿಟ್ಟು ನಂದು ಫ್ರೆಂಡ್ ಫುಲ್ ಔಟ್ಗೆ ಆಗ್ಬಿಟ್ಟ. ನಿಮ್ ಬಗ್ಗೆ ಪೂರಾಗೆ ತಿಳ್ಕೊಳಕ್ಕೆ ಮೊಬೈಲ್ ಎಕ್ಸ್ಚೇಂಜ್ ಪ್ಲಾನ್ ಮಾಡಿದ್ವಿ. ಅರ್ಥವಾಯ್ತಾ? ಟೀಕೆ. ಓ ಹೌದಾ? ಯಾರದು? ಎಲ್ಲಿದ್ದಾರೆ? ಹಾಯ್ ದೋಸ್ತಿ, ಹಾಂ, ಕಮ್ ಇನ್. ನಾನು ಅನ್ಕೊಂಡಿದ್ದು ಸರಿನೇ. ಹಾಯ್ ನಿಶಾ, ದಿಸ್ ಇಸ್ ರಾಹುಲ್. ಓ ಸಾರಿ ನಿಶಾ, ನಿನ್ನನ್ನು ನೋಡಿದ ಕ್ಷಣದಿಂದನೇ ನಾನು ಡಿಸೈಡ್ ಮಾಡಿಬಿಟ್ಟೆ ನೀನೇ ನನ್ನ ಲವ್ವರು ಅಂತ. ಹಾಂ ಹಾಂ ಹಾಂ, ನೀನು ಟೈಮ್ ತಗೊಂಡು ನಿನ್ನ ಡಿಸಿಷನ್ನ ನನಗೆ ಹೇಳು. ಇದರಲ್ಲೇನು ಅರ್ಜೆಂಟ್ ಇಲ್ಲ, ಓಕೆನಾ? ಬಾಯ್ ಆಲಿ, ಬಾಯ್. ಬನ್ನಿ. ಹಾಯ್ ದೋಸ್ತಿ, ಒಂದು ಗ್ಲಾಸ್ ಪಾನಿ. ಆಲಿ ಬಾಯ್. ಮನೆ ಹತ್ರನೇ ಬಂದಿದ್ದೀವಂತೆ, ಇನ್ನು ಮನೆ ಒಳಗಡೆ ಹೋಗಿ ನೀರು ಕುಡಿಯೋದು ಕಷ್ಟ ಏನೂ ಅಲ್ಲ, ಓಕೆನಾ? ದೋಸ್ತಿ ಫುಲ್ ಖುಷ್. ಬನ್ನಿ, ಹೊಟ್ಟೆ ತುಂಬ ಬೀರೆ ಕುಡಿಸ್ತೀನಿ. ಕಮಾನ್ಯ. ಬಾಯ್. ಹಲೋ ಡ್ಯಾಡಿ. ಹಲೋ ಹಲೋ ನಿಶಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ಯಾ ಪುಟ್ಟಿ? ಏನ್ ಡ್ಯಾಡಿ ಇಷ್ಟು ಬೆಳಿಗ್ಗೆನೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಏನಿಲ್ಲ ಕಣೋ, ಸಮ್ಮರ್ ಹಾಲಿಡೇಸ್ಗೆ ಮನೆಗೆ ಯಾವಾಗ ಬರ್ತೀಯ ಅಂತ ಕಾಲ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ವೀಕ್ ಬರ್ತೀನಿ. ಓಕೆ, ನಂಗೆ ಕಾಲೇಜಿಗೆ ಲೇಟ್ ಆಯಿತು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಹಾ ಸರಿ ಸರಿ, ಕಾಲೇಜ್ಗೆ ಹೋಗ್ಬಿಟ್ಟು ಹುಷಾರಾಗಿ ಮನೆಗೆ ಬಾಪುಟ್ಟ. ಸರಿ ಮಗಳೇ, ಬಾಯ್. ಹಾಯ್ ಗೈಸ್. Hey, come on. 1, 2, 3, 4, 5, 6. ಯಾರು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಚಪ್ಪಲಿ ಇದೆ, ಕಾರ್ ಇದೆ. I won the game. 60 ಸೆಕೆಂಡ್ ನೀರೊಳಗಡೆ ಇದ್ದೆ. ಹೇ ನಿಶಾ, ನೀನ್ ಯಾವಾಗ ಬಂದೆ? ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೋದ್ರು? ಹೇ, ಏನ್ ಮಾಡ್ತಿದ್ಯಾ? ಅಕ್ಕಪಕ್ಕ ಯಾರೂ ಇಲ್ಲ, ನಂದು ಏನೂ ಅಭ್ಯಂತರ ಇಲ್ಲ. ಆದ್ರೆ
ನಿನ್ ಡ್ರೆಸ್ ಬಗ್ಗೆ ಯೋಚನೆ ಮಾಡು. ಇಡಿಯಟ್, ಮೊದಲು ಪ್ರೀತ್ಸು ಅಂತ 24 ಗಂಟೆನೂ ಹಿಂದೆ ಅಲಿತೀರಾ. ಒಪ್ಕೊಂಡ್ಮೇಲೆ 1 ನಿಮಿಷ ಕೂಡ ಯೋಚನೆ ಮಾಡೋದೇ ಇಲ್ಲ. ಚಿಕ್ಕ ಮಕ್ಳ ಥರ ಸಿಕ್ಕ ಹುಡುಗರ ಜೊತೆ ಆಟ ಆಡ್ತಿದ್ಯಲ್ಲ, ನಿಂಗೇನಾದರೂ ಆದರೆ ನನ್ನ ಗತಿ ಏನೋ? ಏ ನಿಶಾ, ಇಟ್ಸ್ ಜಸ್ಟ್ ಫಾರ್ ಫನ್. ಯಾಕಿಷ್ಟು ಸೀರಿಯಸ್ ಆಗಿ ತಗೊಂತ ಇದೆಯಾ? ಎಷ್ಟು ಸೆಕೆಂಡ್ ಇದೆ ನೀರಲ್ಲಿ? 60 ಸೆಕೆಂಡ್ ಅಲ್ವಾ? ಹೋಗು, ಹಿಂದೆ ಹೋಗು. ಹಾ, ನೀರಲ್ಲೇ 60 ಬಸ್ಕಿ ಹೊಡಿ. ಓಕೆ ಓಕೆ ಓಕೆ. ಈಗೇನು 60 ಬಸ್ಕಿ ತಾನೆ, ನಾನು ಮಾಡ್ತೀನಿ. ಓಕೆನಾ? ಕೂಲ್. 1 2 3 4 5 6 10 ಸಾರಿ. ಕಮಾನ್, ಲೆಟ್ಸ್ ಗೋ. ಕಮಾನ್. ನೋಡು, ನಿನ್ಗೊಂದು ಐಸ್ ಕ್ರೀಮ್, ನಿನ್ನ ಮೈಂಡ್ ಚಿಲ್ ಆಗಕ್ಕೆ. ನನಗೊಂದು ಕಾಫಿ, ನನ್ನ ಚಿಲ್ನೆಸ್ ಹಾಟ್ ಆಗಕ್ಕೆ. ಕಮಾನ್, ಲೆಟ್ಸ್ ಗೋ. ಕಮಾನ್. ಸಾರಿ. ಇದು ನನಗೆ ನೀನ್ ಕೂಲಾಗಿರೋ ಐಸ್ ಕ್ರೀಮ್. ಏನು ಯೋಚನೆ ಮಾಡ್ತಿದ್ಯಾ? ತಿನ್ನಿಸ್ಲಾ? ಬೇಡ. ಡಾರ್ಲಿಂಗ್, ಈಗ ನಿನ್ ಕೋಪ ತಣ್ಣಗಾಯ್ತಾ? ಇಲ್ಲ. ಜಸ್ಟ್ ಅ ಸೆಕೆಂಡ್. ಸಿ, ಈಗಿದು ಕೋಲ್ಡ್ ಸ್ಪಾರ್ಕಲ್ ಆಯ್ತು. ಓಕೆ, ಕಮಾನ್, ಟೇಸ್ಟ್ ಇದೆಯಾ? ಚೆನ್ನಾಗಿದೆ ಕಣೋ, ಒಳ್ಳೆ ಫೀಲ್ ಇದೆ. ತುಂಬಾ ಇಷ್ಟ ಆಯ್ತು ನಂಗೆ. ಏನೋ ಒಂಥರ ಒಳ್ಳೆ ಫೀಲ್ ಇದೆ, ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಮತ್ತೆ ಸೀದೆ ರೊಮ್ಯಾನ್ಸ್ ಸಾಕು. ನಾನು 3 ತಿಂಗಳು ಇಲ್ಲಿರಲ್ಲ. 3 months. Shit. ಊರಿಗೆ ಹೋಗ್ತಾ ಇದ್ದೀನಿ. ನೀನ್ ಫ್ಲರ್ಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೀನ್ ಫ್ಲರ್ಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ?
ರಾಹುಲ್, ಏನು ಯೋಚನೆ ಮಾಡ್ತಾ ಇದೀಯಾ? ಉತ್ತರ ಕೊಡೋಕ್ಕಾಗದೇ ಇರುವಂಥ ಪ್ರಶ್ನೆ ಕೇಳಿದ್ನ ನಾನು. ಏನಾದರೂ ಮಾತಾಡು. ನಿಶಾ, ನಾನು ಸಮುದ್ರದ ಒಳಗಡೆ ನಡೆದಾಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ನನ್ನ ಜೊತೆ ನೀನು ಬರ್ತೀಯಾ? ಏನು? ಸಮುದ್ರದೊಳಗ? ನಾನು ಬರಲ್ಲ. ರಾಹುಲ್, ನನ್ನ ಪ್ರಶ್ನೆಗೆ ಉತ್ತರ ನೀರಲ್ಲಿದ್ಯಾ? You? ರಾಹುಲ್, ವಾಟ್ ಇಸ್ ದಿಸ್? ನಿಂಗೇನಾದ್ರೂ ಹುಚ್ಚಿಟ್ಟಿದ್ಯಾ? ನೀನ್ ಹುಚ್ಚ ಪ್ರಶ್ನೆಗೆ ಹುಚ್ಚಕ್ ತಾನೇ ಉತ್ತರ ಕೊಡ್ಬೇಕು. ನೋಡು ಮೀಶಾ, ಈ ಪ್ರಪಂಚದಲ್ಲಿ ನೀರನ್ನು ಇಷ್ಟಪಡೋಷ್ಟು ಬೇರೆ ಏನನ್ನು ಇಷ್ಟಪಡಲ್ಲ ಅಂತ ನಿನಗೆ ಗೊತ್ತು. ನೋಡು, ಈ ನೀರಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ಮೋಸ ಮಾಡೋದಿಲ್ಲ. ಅದಕ್ಕೆ ಈ ನೀರೇ ಸಾಕ್ಷಿ. ನಾನು ನಿನ್ನ ನಂಬ್ತೀನಿ. ಸೋ ಸ್ವೀಟ್ ಆಫ್ ಯು. ನಾನು ಕೂಡ ಈ ನೀರ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಪ್ರೀತಿ ಸತ್ಯವಾದದ್ದು. ನಾನು ನಿನ್ನ ಬಿಡಲ್ಲ. ಥ್ಯಾಂಕ್ ಯು. ಹಾಯ್. ತುಂಬಾ ದಿನ ಆಯ್ತು, ಈ ಕಡೆ ಬರ್ಲೇ ಇಲ್ಲ. ಸ್ವಲ್ಪ ಪರ್ಸನಲ್ ವರ್ಕ್ ಇತ್ತು. ಓಹೋ, ತುಂಬಾ ಪರ್ಸನಲಾ? ಒಂಥರ ಹಾಗೆ ಪರ್ಸನಲ್ ವರ್ಕ್. ಓಕೆ. ನೋಡಿ, ನಿಮ್ಮ ತುಂಬಾ ಪರ್ಸನಲ್ ಮೊಬೈಲ್. ಯಾ ನಿಶಾ, ಬ್ಯೂಟಿಫುಲ್ ಅಂಡ್ ಪ್ರಿಟಿ ಗರ್ಲ್. ಅವಳನ್ನ ನೋಡಿದ ತಕ್ಷಣನೇ ನನಗೆ ಅವಳ ಮೇಲೆ ಪ್ರೀತಿ ಶುರು ಆಯ್ತು. ಅವಳ ಪ್ರೀತಿ ಸಿಗೋವರೆಗೂ ನಾನಾಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಏನು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೇಗೋ ಅವಳ ಪ್ರೀತಿ ಈಗ ನನಗೆ ಸಿಕ್ತು. ಐ ಆಮ್ ವೆರಿ ವೆರಿ ಹ್ಯಾಪಿ ನೌ. ನೀನು ಯಾರನ್ನೇ ಪ್ರೀತಿ ಮಾಡು, ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ಈ ಮೀರಾ ನೆನ್ಪಲ್ಲಿರ್ಲಿ, ನಾನೇ ನಿನ್ನ ಮೊದಲು ಇಷ್ಟಪಟ್ಟಿದ್ದು. ಹೇ ಮೀರಾ, ಏನ್ ಹೇಳ್ತಿದ್ಯಾ? ಸೊ ಅಷ್ಟು ಈಸಿಯಾಗಿ ನಾನು ನಿನ್ನ ಬೇರೆಯವ್ರಿಗೆ ಬಿಟ್ಕೊಡಲ್ಲ. ಮೀರಾ, ನೀನ್ ನನಗ್ ಬೇಕು ಅಷ್ಟೇ. ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡಿದ್ದೀನಿ. ಮೀರಾ, ನೀನ್ ಮೊದ್ಲೇ ನನಗೆ ಹೇಳಲಿಲ್ಲ. ಈಗ ಹೇಳಿದ್ರೆ ಒಪ್ಕೊಳ್ಳಲ್ವಾ?
ಹಾ ನಿಶಾ, ಯಾಕೆ ಏನಾಯ್ತು ರಾಹುಲ್? ಮನೆಗೆ ಹೋದ್ಯಾ ಇಲ್ವಾ ಅಂತ ವಿಚಾರಿಸೋದಕ್ಕೆ ಒಂದು ಕಾಲ್ ಕೂಡ ಮಾಡಲಿಲ್ಲ. ನಾನು ಕಾಲ್ ಮಾಡಿದ್ಮೇಲೆ ನನ್ನ ನೆನಪಾಯ್ತಾ? ಯಾಕೆ ಏನಾಯ್ತು ನಿಂಗೆ? ಏನು ಮಾತಾಡ್ತಾನೆ ಇಲ್ವಲ್ಲ? ನಿಶಾ, ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾನೇ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಛೇ, ಏನಾಯ್ತು ಇವನಿಗೆ? ಹಲೋ ಹಲೋ. ಬೈ. ಅರೆ ದೋಸ್ತಿ, ಎಂಥದ್ದು ಆಯ್ತು ನಿಮ್ದಕ್ಕೆ? ಹೀಗೆ ಒಬ್ಬರೇ ನಿಂತು ಯೋಚನೆ ಮಾಡ್ತಾರೆ. ನಿಮ್ದು ಮೂಡ್ಗೆ ಅಪ್ಸೆಟ್ಟು ಹಾಕ್ಬಿಟ್ಟಿದೆ. ಆಲಿ ಬೈ, ನಾನು ನಿಶಾನ ಲವ್ ಮಾಡ್ತಾರೆ ವಿಷಯ ಮೀರಾ ಹತ್ರ ಹೇಳ್ಬಿಟ್ಟಿದ್ದೀನಿ. ಹಾ, ಮೀರಾ? ಅದು ಯಾವುದು ಮೀರಾ? ನಿಮ್ದು ಕತೆನಾಗೆ ನಯಾ ಆದ್ಮಿ ಎಂಟ್ರಿ ಕೊಡ್ತಾರೆ. ದೋಸ್ತಿ, ಈ ದೋಸ್ತಿ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಅದು ಹಾಗಲ್ಲ ಆಲಿ ಬೈ. ನಿಶಾನ ನಾನು ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ. ಅದನ್ನ ಮೀರಾ ಅರ್ಥ ಮಾಡ್ಕೋತಾ ಇಲ್ಲ. ಆಲಿ ಬೈ, ನಿಶಾನ ನಾನು ತುಂಬಾ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ. ಅವಳಿಗೆ ಹೇಗೆ ಮೋಸ ಮಾಡೋಕ್ಕಾಗತ್ತೆ ನೀವೇ ಹೇಳಿ. ಅರೆ ದೋಸ್ತಿ, ನೀವಿನ್ನ ಯಾವ್ದೋ ಜಮಾನ್ದಾಗೆ ಇದ್ದೀರಾ. ಒಂದು ಲಡ್ಕಿ ಒಂದು ಲಡ್ಕನ್ನ ಪ್ರೀತಿ ಮಾಡೋ ಜಮಾನ ಯಾವಾಗಲೂ ಹೊರಟಾಯ್ತು. ಪೀಚೆಗೆ ಚಲ್ತೆ. ಒಂದು ಲಡ್ಕಿ ಫೀಲಿಂಗ್ ನ ಮತ್ತೊಬ್ಳು ಹುಡುಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ದಕ್ಕೆ ಲಡ್ಕ ಕ್ಯಾ ಕರ್ತಾರೆ? ಅದನ್ನ ಬಿಟ್ಟಾಕಿ. ದೋ ಲಡ್ಕಿ ನಿಮ್ದಕ್ಕೆ ಪ್ಯಾರ್ಗೆ ಮಾಡ್ತಾರೆ ಅಂದ್ರೆ ಖುಷಿ ಪಡ್ಬೇಕು. ಬೇಜಾರ್ಗೆ ಯಾಕೆ ಆಗ್ಬೇಕು? ನಗು ದೋಸ್ತಿ, ನಗು. ಒಂದು ಲಡ್ಕಿ ಇದ್ದಾಗ ಒಂದು ಬಾಟ್ಲು ಬಿಯರ್ ಕೊಡಿಸ್ತಿದ್ದೆ. ಈಗ ನಮ್ದಕ್ಕೆ ದೋ ಲಡ್ಕಿ 2 ಬಾಟ್ಲು ಬಿಯರ್ ಕೊಡಿಸ್ಬೇಕು. ಡಬಲ್ ಧಮಾಕ. ನಿಮ್ದಕ್ಕೆ ಏನಾದ್ರು ಹೆಲ್ಪ್ಗೆ ಬೇಕಾದ್ರೆ ನಮ್ದಕ್ಕೆ ಕೇಳಿ, ನಿಮ್ದಕ್ಕೆ ಸಹಾಯ ಮಾಡ್ತಾರೆ. ಅರೆ ದೋಸ್ತಿ, ನಿಮ್ದು ಪ್ರಾಬ್ಲಮ್ಗೆ ನಮ್ದು ಹತ್ರ ಫಾರ್ಮುಲಾಗೆ ಐತೆ. ಈಗ ನೀವು ಇನ್ನೊಂದು ಲಡ್ಕಿಗೆ ಪ್ಯಾರ್ಗೆ ಮಾಡಬೇಕು. ಈ ವಿಚಾರನ 3 ಪ್ಯಾರ್ಗೆ ತಿಳಿಸ್ಬೇಕು. 3 ಲಡ್ಕಿ ಜಗಳದಲ್ಲಿ ಒಂದು ಲಡ್ಕಿ ನಿಮ್ಮದು ಮನಸ್ಸು ಅರ್ಥ ಮಾಡ್ಕೊಂಡು ಗೆಲ್ತಾರೆ. ಅವ್ರಿಗೆ ಶಾದಿಗೆ ಮಾಡಿ. ಅಲ್ಲಿವರೆಗೂ ಬ್ಯಾಚುಲರ್ ಲೈಫ್ನ ಎಂಜಾಯ್ಗೆ ಮಾಡಿ. ಎಂಜಾಯ್. ಒಂದು ಹುಡುಗಿ ಫೀಲಿಂಗ್ಸ್ನ ಇನ್ನೊಂದು ಹುಡುಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಫಾರ್ಮುಲಾ ಸೆಲೆಕ್ಟ್ 3, ಬ್ಯಾಚುಲರ್ ಲೈಫ್ ಎಂಜಾಯ್. ನೋಡಿ ದೋಸ್ತಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಬನ್ನಿ ಹೋಗೋಣ, ಬನ್ನಿ. ಹಾಯ್, ವಾಟ್ ಅ ಸರ್ಪ್ರೈಸ್. ನೀವು ಸರ್ಪ್ರೈಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕಮ್ ಆನ್, ಐ ವಿಲ್ ಡ್ರಾಪ್ ಯು. ಓಕೆ, ಲೆಟ್ಸ್ ಗೋ. ಮೀರಾ,
ನನಗೀಗ ಅರ್ಥ ಆಗ್ತಾ ಇದೆ ನಾನೆಂತ ದಡ್ಡ ಅಂತ. ನೀನ್ ನನಗೆ ಅವತ್ತು ಅರ್ಥ ಮಾಡಿಸ್ದೇ ಇದ್ದಿದ್ರೆ ಐ ಥಿಂಕ್ ಇಷ್ಟೊತ್ತಿಗಾಗಲೇ ನಾನು ನಿನ್ನನ್ನ ಕಳ್ಕೊಂಡ್ಬಿಡ್ತಿದ್ನೇನೋ. ನಿನ್ನ ನನ್ನ ಜೊತೆ ಇದ್ರೆ ಲೈಫೆಲ್ಲ ಹೀಗೆ ಕಲರ್ಫುಲ್ ಆಗಿರುತ್ತೆ. ಐ ಲವ್ ಯು ಮೀರಾ, ಲವ್ ಯು. ನೋಡು, ನಿಶಾ ಫೋನ್ ಮಾಡಿದ್ದಾಳೆ. ಅವಳನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ ಕೂಲ್, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ಅವಳನ್ನ ಅವಾಯ್ಡ್ ಮಾಡ್ತೀನಿ. ಹಾ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳು. ಒಂದ್ಸಾರಿ ನಮ್ಮ ಮನೆಗೆ ಬನ್ನಿ, ಮನೇಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ, ಓಕೆನಾ? ಹಾ, ಈಗಲೇ ಹೋಗೋಣ. ಸ್ವಲ್ಪ ವೇಟ್ ಮಾಡು, ಆತ ಪಡಬೇಡ, ನಾನೇ ಯಾವಾಗ ಅಂತ ಹೇಳ್ತೀನಿ. ವೆಯ್ಟ್ ಮಾಡ್ತೀನಿ. ಇಟ್ಸ್ ನೀನು ಓಕೆ. ಯಾವಾಗ ಹೇಳ್ತೀಯೋ ಅವಾಗಲೇ ಮೀಟ್ ಮಾಡೋಣ. ಓಕೆ. ರಾಹುಲ್, ಬೀಚ್ಗೆ ಹೋಗೋಣ. ಹೋಗೋಣ. ನೋಡು, ಎಷ್ಟು ಮೆಸೇಜ್ ಮಾಡಿದ್ದೀನಿ, ಒಂದಕ್ಕಾದರೂ ರಿಪ್ಲೈ ಮಾಡಿದೀಯಾ? ರಾಹುಲ್, ರಾಹುಲ್, ಯಾಕೆ ನನ್ನಿಂದ ದೂರ ಹೋಗ್ತಿದೀಯಾ? ರಾಹುಲ್, ಆನ್ಸರ್ ಮೀ. ಯಾವ ಕಾರಣದಿಂದ ನನ್ನಿಂದ ದೂರ ಹೋಗ್ತಿದ್ಯಾ? ನೀನ್ ನಡ್ಕೊಳ್ತಾ ಇರೋ ರೀತಿನ ಹೇಗ್ ತಗೋಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ನಾನೇನಾದ್ರೂ ತಪ್ಪು ಮಾಡಿ ಅದರಿಂದ ನೋವಾಗಿದ್ರೆ ಹೇಳು, ನಾನು ತಿದ್ಕೋತೀನಿ. ನೋಡ್ ನಿಶಾ, ಮೀರಾ ಅನ್ನೋ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೀನಿ. ಅದೇನೋ ನನ್ಗೆ ಗೊತ್ತಿಲ್ಲ, ನನಗೆ ಅವಳ ಪ್ರೀತಿನೇ ಮುಖ್ಯ ಅನಿಸ್ತಾ ಇದೆ.
ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮೀರಾ ಅನ್ನೋ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೀನಿ. ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಅವಳ ಪ್ರೀತಿನೇ ಮುಖ್ಯ ಅನ್ನಿಸ್ತಾ ಇದೆ. Oh my God! Oh my God! Oh, yes! Yes! I got it! I got it! Water attack! Water attack! Yes! ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ?
ರೀ ಸ್ವಾಮಿ, ಇಲ್ಲಿ ನೋಡಿ, ಯಾವುದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆತ್ಮಹತ್ಯೆ ಮಾಡ್ಕೊಳಕ್ ಏನ್ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ, ಪೊಲೀಸ್ನರಿಗೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಸ್ವಾಮಿ? ಕ್ಯಾ ಲಡ್ಕಿಗೆ ಸೂಸೈಡು ಕೋನೆವು ನೋಡ್ತಾವು. ಅರೆ ನಿಶಾ, ಅರೆ ನಮ್ದಕ್ಕೆ ತುಂಬಾ ಬ್ರಿಲಿಯಂಟ್ ಇರ್ತಾರೆ. ನಮ್ದು ಪ್ರಕಾರ 23 ವಯಸ್ಸು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದ್ರೆ ಏನ್ ಕಾರಣ ಇರುತ್ತೆ? ಪ್ಯಾರ್ ಲಡ್ಕಿ ಬದುಕಿದ್ರೆ ಪ್ಯಾರ್ಗೆ ಆಯ್, ಪ್ಯಾರ್ ಲಡ್ಕಿ ಸೂಸೈಡ್ಗೆ ಹೋಗಿದ್ರೆ ಪ್ಯಾರ್ಗೆ ಹೋಗ್ಬಿಟ್ಟಿದೆ ಅಂತ ಅರ್ಥ. ನಿಮ್ದಕ್ಕೆ ಏನಂತಾರೆ? ಅಲ್ಲ ಸ್ವಾಮಿ, ನೀವು ಮಾತಾಡಿದ್ದು ಯಾವ್ದಕ್ಕೆ ಭಾಷೆ? ಅರೆ ನಮ್ದಕ್ಕೆ ಭಾಷೆ. ಅರೆ ಇವನು ಹಿಂಗೆ ನೋಡ್ತಾರೆ ಅಂದ್ರೆ ನಮ್ದಕ್ಕೆ ಎಸ್ಕೇಪು ಆಗ್ತಾರೆ. ಇವನ್ ಮಾಡ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ಇವನ್ ಮೇಲೇನೆ ಅನುಮಾನ. ದೋಸ್ತಿಗೆ ಕಾಲು ಮಾಡ್ತಾವು. ಹೇಗಿದೆ ಮನೆ? 1 minute. ಹಲೋ ದೋಸ್ತಿ. ಅಲಿ ಬಾಯ್, ಹಾ ಹಾ ನಾನು ಮೀರಾ ಮನೇಲಿದ್ದೀವಿ. ಒಂಚೂರು ನೀವು ಅರ್ಜೆಂಟಾಗಿ ಮನೆ ಹತ್ರ ಬನ್ನಿ, ನಿಮ್ಗೇನೋ ಸರ್ಪ್ರೈಸ್ ಹೇಳ್ಬೇಕ್ರಿ. ಹಾ ಅರೆ ನಮ್ದಕ್ಕೆ ಸರ್ಪ್ರೈಸು. ಓಕೆನಾ? ಹಾ ನಾವು ಮನೆಗೆ ಬರ್ತಾವು. ಓಕೆ ಬಾಯ್. ಬ್ಯಾಚಲರ್ಸ್ ಇರೋ ಮನೆ, ಸ್ವಲ್ಪ ಅಸ್ತವ್ಯಸ್ತವಾಗಿದೆ, ಅಡ್ಜಸ್ಟ್ ಮಾಡ್ಕೊ. ಓಕೆನಾ? ಏನಿರ್ಬೋದು ಸರ್ಪ್ರೈಸು? ಸರ್ಪ್ರೈಸು ದೋಸ್ತಿಗೆ ನಮ್ದು ಹತ್ರ ಐತೆ. ಸರ್ಪ್ರೈಸ್ಗೆ ಸರ್ಪ್ರೈಸು ಕೊಡ್ತಾರೆ ಅಂದರೆ ಅದೇನು ಅಂತ ನೋಡ್ತಾವು. ಟೇಕ್ ಆಯ್ತು, ಚಲೋ. ಅದ್ ಸರಿ, ಏನೋ ಸರ್ಪ್ರೈಸ್ ಅಂತ ಹೇಳ್ದೆ, ಏನೋ ಹೇಳಲೇ ಇಲ್ಲ. ನನ್ನ ಫ್ರೆಂಡ್ ಆಲಿ ಬೈ ಅಂತ, ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಾದ್ರೂ ಇಬ್ರು ಒಳ್ಳೆ ಫ್ರೆಂಡ್ಸ್ ತರ ಇದ್ದೀವಿ. ಅವ್ರು ಬಂದ್ಬಿಡ್ಲಿ, ಒಟ್ಟಿಗೆ ಹೇಳ್ತೀನಿ. ಓಕೆನಾ? ಓಕೆ. ಓಕೆ. ಹಾಯ್ ದೋಸ್ತಿ, ಕ್ಯಾ ಸಮಾಚಾರ? ಹಲೋ ಹಾಯ್. ನನ್ನ ಫ್ರೆಂಡ್ Hi. ಮೀರಾ, ಆಲಿ ಬೈ. ಓ, ದೋಸ್ತಿ ಇಷ್ಟೊಂದು ಖುಷಿಯಾಗೆ ಇರ್ತಾರೆ. ಸರ್ಪ್ರೈಸ್ಗೆ ಏನಿರ್ಬೋದು? ಹಾ ದೇಖೆಂಗೆ. ಒಂದು ಸರ್ಪ್ರೈಸ್ ಶೋ ಇದೆ, ಸ್ಟಾರ್ಟ್ ಮಾಡ್ಲಾ? ಸರ್ಪ್ರೈಸ್ಗೆ ಬಿಟ್ಟು ಮ್ಯಾಟ್ರಿಗೆ ಬನ್ನಿ ದೋಸ್ತಿ. ನಮ್ದಕ್ಕೆ ಟೆನ್ಷನ್ ಕೊಡಬೇಡಿ. ಕೂಲ್ ಕೂಲ್ ಕೂಲ್. ಇದೇನು ಹೇಳಿ? ಅರೆ ಓಕೆ ಓಕೆ, ನಾನೇ ಹೇಳ್ತೀನಿ. ಇದು ಖಾಲಿ ಗ್ಲಾಸ್. 1 second. ये काली गिलास में सरप्राइज क्या है? ಈಗ ಇದೇನು? ಗೊತ್ತಾಯ್ತು ಗೊತ್ತಾಯ್ತು, ನೀವಿಬ್ರು ಏನ್ ಅನ್ಕೋತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಏನಪ್ಪ ಇವನಿಗೆ ಉಚ್ಕಿಶ್ ಹಿಡಿದ್ಬಿಡ್ತಾ ಅಂತ ತಾನೇ? ಇಪ್ಪಡು ಚೂಡಂಡಿ. ಅರೆ ಆಗ್ಲಿಂದ ಚೂಡ್ತೇನೆ ಇದ್ದೀನಿ. ಏ ದೋಸ್ತಿ, ಪಾಗಲ್ ಕ್ಯಾ? ಒಂದು ಗ್ಲಾಸ್ ಪಾನಿ ತೋರ್ಸೋದಕ್ಕೆ ಅಲ್ಲಿಂದ ಕರೆಸ್ತಾರೆ ನಮ್ಮನ್ನ. ದಿಸ್ ಇಸ್ ಟೂ ಮಚ್. ಆಲಿ ಬೈ, ಟೂ ಮಚ್ ಅಲ್ಲ, ಅದರಲ್ಲೇ ಇರೋದು ಸಸ್ಪೆನ್ಸ್. ನೋಡಿ, ಈಗ ನೋಡಿ ಈ ನೀರಾಟನ ನೋಡ್ತಾ ಇರಿ. ಈಗ ಶುರುವಾಯ್ತು ನೀರಾಟ. ಏ ರಾಹುಲ್, ಏನ್ ಮ್ಯಾಜಿಕ್ ಮಾಡ್ತಾ ಇದ್ಯಾ? ಇಲ್ಲ ನೀರೊಳಗೆ ಆತ್ಮ ಏನಾದ್ರೂ ಸೇರ್ಕೊಂಡಿದ್ಯಾ?
ಅರೆ ದೋಸ್ತಿ, ನೀರ್ದು ಅಳ್ಳಾಡ್ತದೆ. ಹಾಗೆ ನೋಡ್ತಾ ಇರಿ, ಆಟ ಈಗ ಸ್ಟಾರ್ಟ್ ಆಗಿದೆ. ಅದು ನನ್ನ ಜೊತೆ ಹೇಗೆ ಆಟ ಆಡುತ್ತೆ ಅಂತ ನೀವೇ ನೋಡ್ತಾ ಇರಿ. ಏ ಕ್ಯಾ ರೇ, ಪಾನಿ ಕೋ ಗಡಗಡ. ಅರೆ ದೋಸ್ತಿ, ನಿಮ್ದಕ್ಕೆ ಏನೋ ಆಯ್ತು, ರಕ್ತಗೆ ಹೋಗ್ತಾರೆ. ರಾಹುಲ್, ಏನಾಗ್ತಾ ಇದೆ ಇಲ್ಲಿ? ಏನೇನೋ ವಿಚಿತ್ರವಾಗಿ ನಡೀತಾ ಇದೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ ರಾಹುಲ್. ಬಾ, ಫಸ್ಟ್ ಏಡ್ ಹಾಕೋಣ ಬಾ. ಕೂಲ್ ಕೂಲ್, ಪ್ಲೀಸ್. ಏನಾಗಿಲ್ಲ, ಕೂತ್ಕೋ. ನನಗೇನು ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ನಾನು ಹೋಗಿ ಕೈ ತೊಳ್ಕೊಂಡ್ ಬರ್ತೀನಿ. ನಾನು ಸ್ವಲ್ಪ ದಿವಸದಿಂದ ನೋಡ್ತಾ ಇದ್ದೀನಿ, ನಿನ್ನ ಮತ್ತು ನೀರಿನ ಮಧ್ಯೆ ಸಮಥಿಂಗ್ ಏನೋ ನಡೀತಾ ಇದೆ. ನನಗೂ ಏನು ಅಂತ ಗೊತ್ತಿಲ್ಲ. ಪ್ಲೀಸ್ ಹೇಳು ರಾಹುಲ್, ಪ್ಲೀಸ್ ಹೇಳು. ಏನಾಯ್ತು ದೋಸ್ತಿ? ನಮ್ದಕ್ಕೆ ತುಂಬಾ ಡರ್ಗೆ ಆಗ್ತಾ ಇದೆ. ಮೀರಾ, ನನ್ನ ನಂಬು. ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಒಂದು ಗೊತ್ತು. ಏನದು? ಸರ್ಪ್ರೈಸ್ಗೆ ಆಯ್ತು, ಈಗ ಸಸ್ಪೆನ್ಸ್ಗೆ ಇಡ್ತಾರೆ. ಚುಪ್ಕೆ ఇప్పుడు ಚಪ್ಪಂಡಿ. ಅಲ್ಲಿ ಬೈ, ನಾನು ನಿಮ್ಗೆ ಏನೇ ಹೇಳಿದ್ರು ನೀವು ಇಬ್ರು ಅದನ್ನ ನಂಬೋದಿಲ್ಲ. ನೀವು ನನ್ನ ಜೊತೆ ಬನ್ನಿ, ನೀವೇ ಕಣ್ಣಾರ ನೋಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಬನ್ನಿ, ಇವತ್ತು ನೀರಿನ ಕತೆ ಏನು ಅಂತ ನೋಡೇ ಬಿಡೋಣ. ಅರೆ ದೋಸ್ತಿ, ನಿಲ್ಲು ದೋಸ್ತಿ, ಹೌದು, ನಿಲ್ಲು. ಬೇಡ ರಾಹುಲ್, Stop. ಹೋಗ್ಬೇಡ. ಸುಮ್ನಿರಿ. ನಿಲ್ಲು ದೋಸ್ತಿ. ನೀರಿಂದ ಅಪಾಯದ ಮುಟ್ಟಬೇಡ. ಏನಾಗುತ್ತೆ ಅಂತ ನೋಡೇ ಬಿಡ್ತೀನಿ. ನೋಡಿದ್ರಾ ನೋಡಿದ್ರಾ, ಏನೂ ಆಗ್ಲಿಲ್ಲ. ವಾವ್! ಏನೂ ಆಗ್ಲಿಲ್ಲ ನೋಡಿ. ಈ ನೀರು ನನಗೇನು ಮಾಡೋದಿಲ್ಲ, ಏನು ಆಗ್ತಾ ಇಲ್ಲ ನೋಡಿ. ಹುಷಾರು ರಾಹುಲ್. ರಾಹುಲ್, ದೋಸ್ತಿ, ದೋಸ್ತಿ, ಕಮ್ ಕಮ್. ರಾಹುಲ್, ದೋಸ್ತಿ, ರಾಹುಲ್, ದೋಸ್ತಿ, ಕಮ್ ಕಮ್. ದೋಸ್ತಿ, ಅಲ್ಲಿ, ಕಮ್. ದೋಸ್ತಿ, ಕಮ್. Come on, ದೋಸ್ತಿ. ದೋಸ್ತಿ, ಕಮ್. Come on, ದೋಸ್ತಿ. ರಾಹುಲ್, Come on, ದೋಸ್ತಿ. ರಾಹುಲ್, ಬಾ ರಾಹುಲ್. ಔ, ದೋಸ್ತಿ, ಔ, ಔ. ರಾಹುಲ್, ರಾಹುಲ್, ಅರೆ ದೋಸ್ತಿ,
ಪಾನಿ ಐಸ್ಗೆ ಹಾಕ್ಬಿಟ್ಟು ನಿಮ್ದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ವೀರಮ್ಮ ಗಟ್ಟಿಗೆ ಹೇಳಿರಿ. ಅಲಿಬಾಯ್ ಅಲಿಬಾಯ್ ಕಬಡ್ಡಿ ಕಬಡ್ಡಿ ಅಲಿಬಾಯ್ जल्दी भाग। ರಾಹುಲ್, ಈಗ್ಲಾದ್ರೂ ಹೇಳು, ನಿನ್ನ ಮತ್ತೆ ನೀರಿನ ಮಧ್ಯ ಏನ್ ನಡೀತಿದೆ ಅಂತ. ದೋಸ್ತಿ ಏನಾಯ್ತು ಬೋಲೋ, ಹೇಳು ದೋಸ್ತಿ. वाटर अटैक। हाँ? पीता का पानी अटैक। ನನ್ನ ಮೇಲೆ ಪ್ರಾಮಿಸ್, ವಾಟರ್ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಓಕೆ, ಬಟ್ ಯಾವ ಕಾರಣಕ್ಕೆ? ಅದೇ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ದೋಸ್ತಿ, ಯಾವ ಕಾರಣಕ್ಕೂ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಬಟ್ ಈ ಕಾರಣನೂ ಇರಬಹುದು. ಯು ಕ್ಯಾನ್ ಸಿ. ಏನು? ನಿಶಾ ಸತ್ತೋಗ್ಬಿಟ್ಲಾ? ಇದು ಖಂಡಿತ ಸಾಧ್ಯ ಇಲ್ಲ. ಇದು ಪೇಪರ್ನಾಗೆ ಬಂದಿರೋ ಮ್ಯಾಟ್ರು. ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮೀರಾ ಅನ್ನೋ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೀನಿ. ಅದೇನೋ ನನಗೆ ಗೊತ್ತಿಲ್ಲ, ನನಗೆ ಅವಳ ಪ್ರೀತಿನೇ ಮುಖ್ಯ ಅನ್ನಿಸ್ತಾ ಇದೆ.
ರಾಹುಲ್, ಇದು ಸತ್ಯನೇ ಆದ್ರೆ ಬೇಗ ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು. ಈಗಾಗ್ಲೇ ನೀನು ಅಪಾಯದ ಅಂಚಿನಲ್ಲಿದ್ಯಾ. ಹೌದು ಮೀರಾ, ಹೌದು, ನಾನು ಅಪಾಯದಲ್ಲಿದ್ದೀನಿ. ಏನ್ ಮಾಡೋದು? ಅಲಿಬೈ, ಇದಕ್ಕೇನಾದ್ರೂ ನೀವೇ ಪರಿಹಾರ ಹುಡ್ಕೊಡ್ಬೇಕು. ಅರೆ ದೋಸ್ತಿ, ಸುತ್ತಿ ಬಳಸಿ ನಮ್ದಕ್ಕೆ ಬನ್ನಿ. ನಿಮ್ದಕ್ಕೆ ಪ್ಯಾರ್ಗೆ ಇದಾರಲ್ಲ ಅವ್ರಿಗೆ ಕೇಳಿ. ಮೀರಮ್ಮ, ನಿಮ್ಮ ಮೊಹಬ್ಬತ್ಗೆ ಹೇಳಿ. ರಾಹುಲ್, ಇದಕ್ಕೊಂದು ಪರಿಹಾರ ಅಂದ್ರೆ ನನಗೆ ಗೊತ್ತಿರೋ ಒಬ್ರು ಗುರೂಜಿ ಇದ್ದಾರೆ. ಅವ್ರ ಹತ್ರ ಹೋದ್ರೆ ಇದಕ್ಕೊಂದು ಪರಿಹಾರ ಸಿಗ್ಬೋದು ಅನ್ಸುತ್ತೆ. ನೋಡೋಣ, ಅವ್ರದ್ದು ಹತ್ರ ಹೋಗೋಣ. ಅವ್ರದ್ದು ಹತ್ರ ಆಗ್ಲಿಲ್ಲ ಅಂದ್ರೆ ನಮ್ದು ಹತ್ರ ಹೋಗೋಣ. ಹಾಗಾದ್ರೆ ನಡೀರಿ, ಲೇಟ್ ಮಾಡೋದು ಬೇಡ, ಈಗಲೇ ಹೊರಡೋಣ. ನಮಸ್ತೆ ಗುರೂಜಿ. ಆಶೀರ್ವಾದ ತಗೋ. ಗುರೂಜಿ, ಇವನು ರಾಹುಲ್ ಅಂತ. ನಮಸ್ತೆ. ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಏನು? ಇವನು ನೀರ್ ಹತ್ರ ಹೋದ್ರೆ ಏನೇನೋ ವಿಚಿತ್ರವಾದ ಘಟನೆ ನಡೆಯುತ್ತೆ. ಇದ್ದಕ್ಕಿದ್ದಂಗೆ ನೀರು ವೈಬ್ರೇಟ್ ಆಗುತ್ತೆ, ನೀರು ಇವನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ನೀರು ಐಸ್ ಆಗುತ್ತೆ. ಹೀಗೆ 2-3 ಬಾರಿಯಾಗಿ ಇವನು ಅಪಾಯದಿಂದ ಪಾರಾಗಿದ್ದಾನೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಗುರೂಜಿ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಗುರುಜಿ, ಸ್ವಲ್ಪ ದಿವಸದ ಮುಂಚೆ ನಿಶಾಂತ ಒಂದು ಹುಡುಗಿ ಪರಿಚಯ ಆದ್ಲು. ನಿನ್ನ ಎಲ್ಲಾ ಸಮಸ್ಯೆಗೆ ಕಾರಣ ನಿನ್ನ ನಂಬಿ ಬಂದ ಹುಡುಗಿನ ಕೈ ಬಿಡಲ್ಲ ಅಂತ ನೀರನ್ನ ಸಾಕ್ಷಿಯಾಗಿಟ್ಕೊಂಡು ನೀರಿನ ಮೇಲೆ ಪ್ರಮಾಣ ಮಾಡಿದೀಯಾ. ಅವಳಿಗೆ ಮೋಸ ಮಾಡಿದೀಯಾ. ನೀನು ಪ್ರಕೃತಿ ಕೋಪಕ್ಕೆ ತುತ್ತಾಗಿದೀಯಾ. ಗುರೂಜಿ, ಇದಕ್ಕೆ ಕಾರಣ ಏನಂತ ಗೊತ್ತಾಯ್ತು. ಇದಕ್ಕೆ ಏನ್ ಪರಿಹಾರ? ಪರಿಹಾರ ಒಬ್ಬ ಮನುಷ್ಯನನ್ನ ಎದುರು ಹಾಕೊಂಡು ಬದುಕಬಹುದು, ಆದ್ರೆ ಪ್ರಕೃತಿನ ಎದುರು ಹಾಕೊಂಡು ಬದುಕಕ್ಕಾಗಲ್ಲ. ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗ್ಬೇಕಾದ್ರೆ ಅಗ್ನಿನ ಸಾಕ್ಷಿಯಾಗಿಟ್ಕೊಂಡು ತಾಳಿ ಕಟ್ಟಿಸ್ತಾರೆ. ಯಾಕೆ? ಅಗ್ನಿಗೆ ಅಷ್ಟು ಮಹತ್ವ ಇದೆ. ಅದೇ ರೀತಿ ನೀರಿಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಗಾಳಿ, ಬೆಳಕು, ನೀರು ಇದು ಪ್ರಕೃತಿ ನಮಗ್ ಕೊಟ್ಟಿರೋ ವರ. ಅದನ್ನ ಅನುಭವಿಸ್ಬೇಕು ಅಷ್ಟೇ. ಅದರ ಮೇಲೆ ಆಣೆ ಪ್ರಮಾಣ ಮಾಡಬಾರ್ದು. ಇದಕ್ಕೆ ಪರಿಹಾರನ ಆ ಪ್ರಕೃತಿ ಹತ್ರನೇ ಕೇಳಬೇಕು. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಒಳ್ಳೇದಾಗ್ಲಿ. ಸರಿ ಗುರೂಜಿ, ನಾವು ಬರ್ತೀವಿ. ಸರಿ ಸರಿ.
ಈ ಪ್ರಪಂಚದಲ್ಲಿ ನೀರನ್ನು ಇಷ್ಟಪಡೋಷ್ಟು ಬೇರೆ ಏನನ್ನೂ ಇಷ್ಟಪಡಲ್ಲ ಅಂತ ನಿನಗೆ ಗೊತ್ತು. ಈ ನೀರಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ಮೋಸ ಮಾಡೋದಿಲ್ಲ. ಅದಕ್ಕೆ ಈ ನೀರೇ ಸಾಕ್ಷಿ. ನನ್ನ ಪ್ರೀತಿ ಸತ್ಯವಾದದ್ದು. ನಾನು ನಿನ್ನ ಬಿಡಲ್ಲ. ನಾನು ನಿನ್ನ ಬಿಡಲ್ಲ. ನೀನು ಯಾಕೆ ಈಗ ನನ್ ಕಾಡ್ತಾ ಇದ್ಯಾ? ಹೇ, ನಾನೇ ನಿನಗೆ ಮಾಡ್ದೆ, ಯಾಕೆ ನಾನು ಈಗ ಕಾಡ್ತಾ ಇದ್ಯಾ? ನಿನ್ನ ಸಾಕ್ಷಿಯಾಗಿಟ್ಕೊಂಡು ಪ್ರಮಾಣ ಮಾಡಿದೆ. ಅವಳಿಗೆ ಮೋಸ ಮಾಡಿದೆ. ಆದ್ರೆ ಅವಳು ಸತ್ತೋದ್ಲು. ಹಾ, ಅದು ಮುಗ್ದೋಗಿದ್ ಕತೆ. ಹಾಗಂತ ನಾನು ಎದುರಿಸೋಕ್ ಬಂದ್ರೆ ನಾನೇನ್ ಎದುರ್ಕೊಳಕ್ಕೆ ಹೇಳಿ ಅಲ್ಲ. ನೋಡು ನೋಡು, ನಾನೇ ನಿನ್ನ ಹತ್ರ ಬಂದಿದ್ದೀನಿ. ಅದೇನ್ ಮಾಡ್ತೀಯೋ ಮಾಡ್ಕೋ. ಬಾ ಬಾ ಬಾ. Come on!
ನಾನ್ ನಿನಗೆ ಎದ್ರಿ ಓಡೋಗೋದಿಲ್ಲ, ಎದುರಿಸ್ತೀನಿ. ಇದು ಇಷ್ಟಕ್ಕೆ ಮುಗಿಲಿಲ್ಲ.